ಕುಂಭರಾಶಿಯವರೇ, ಈ ವಿಡಿಯೋ ನಿಮ್ಮ ಮುಂದೆ ಬಂದಿದ್ರೆ ಅದು ಒಂದು ಸಿಗ್ನಲ್. ಸಾಧಾರಣ ವಿಡಿಯೋ ಅಲ್ಲ, ದೇವರಿಂದ ಬಂದ ಗುಪ್ತ ಸೂಚನೆ. ನೀವಿಷ್ಟು ದಿನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಕೇಳ್ತಿದ್ದೀರಾ: ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ಉತ್ತರ ಇವತ್ತೇ ಬರುತ್ತದೆ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಬಹುದು. ಆದರೆ ಈ ಸೂಚನೆಯನ್ನು ನೀವು ಗಮನಿಸಬೇಕು. ಭಾಗ 1: ನಿಮ್ಮ ಮೌನದ ಕಷ್ಟ. ಕುಂಭರಾಶಿಯವರೇ, ನೀವು ಹೊರಗೆ ಸ್ಟ್ರಾಂಗ್ ಆಗಿ ಕಾಣ್ತೀರಾ, ಆದರೆ ಒಳಗೆ ತುಂಬಾ ವಿಚಾರಗಳನ್ನು ಯಾರಿಗೂ ಹೇಳದೆ ಹೊತ್ಕೊಂಡಿದ್ದೀರಾ. ನಿಮ್ಮ ಕಷ್ಟ, ನಿಮ್ಮ ನೋವು, ನಿಮ್ಮ ಸ್ಟ್ರಗಲ್ ಯಾರಿಗೂ ಗೊತ್ತಿಲ್ಲ. ಕೆಲವೊಮ್ಮೆ ನೀವು ಒಬ್ಬರೇ ಕುಳಿತುಕೊಂಡು ಏಕೆ ನನ್ನ ಜೀವನ ಇಷ್ಟು ಕಷ್ಟ ಅಂತ ಯೋಚಿಸಿದ್ದೀರಾ. ಭಾಗ 2: ನಂಬಿಕೆಗೆ ಬಂದ ದ್ರೋಹ. ನೀವು ಯಾರನ್ನಾದರೂ ತುಂಬಾ ನಂಬಿದ್ದೀರಾ? ಆ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಅಥವಾ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡಿರಬಹುದು. ಆ ಕ್ಷಣದಲ್ಲಿ ನಿಮ್ಮ ಹೃದಯ ಒಡೆದಿತ್ತು, ಆದರೆ ನೀವು ಮತ್ತೆ ಎದ್ದಿದ್ದೀರಾ. ಅದೇ ನಿಮ್ಮ ಶಕ್ತಿ. ಭಾಗ 3: ಹಣದ ಒತ್ತಡ. ಹಣ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಟೆನ್ಷನ್ ಆಗಿತ್ತು. ಕೈಗೆ ಬರುವಷ್ಟರಲ್ಲಿ ಖರ್ಚು, ಕನಸುಗಳಿಗೆ ಹಣ ಸಾಲದು. ಆದರೆ ಈಗ ಒಂದು ಹೊಸ ದಾರಿ ತೆರೆದುಕೊಳ್ಳಲಿದೆ. ಒಂದು ಅವಕಾಶ, ಒಂದು ಐಡಿಯಾ, ಒಂದು ಕನೆಕ್ಷನ್ ನಿಮ್ಮ ಇನ್ಕಮ್ ಫ್ಲೋ ಬದಲಾಯಿಸಬಹುದು. ಭಾಗ 4: ದೇವರ ಗುಪ್ತ ಸೂಚನೆ. ಈ ಸಮಯದಲ್ಲಿ ನಿಮಗೆ ಕೆಲವು ಸ್ಟ್ರೇಂಜ್ ಸಿಗ್ನಲ್ ಕಾಣಬಹುದು. ರಿಪೀಟೆಡ್ ನಂಬರ್ಸ್, ಅಚಾನಕ್ ಚಾನ್ಸ್, ಹಳೆಯ ಕನಸು ಮತ್ತೆ ನೆನಪಾಗುವುದು. ಇವು ರ್ಯಾಂಡಮ್ ಅಲ್ಲ, ಇದು ದೇವರ ಸೂಚನೆ. ಈಗ ಮೂವ್ ಆಗು. ಭಾಗ 5: ತಿರುವು ತರುವ 7 ದಿನಗಳು. ಡೇ 1 to 2 ನಿಮ್ಮ ಮನಸ್ಸಿನ ಗೊಂದಲ ಕ್ಲಿಯರ್ ಮಾಡಿ. ಡೇ 3 to 4 ಒಂದು ಡಿಸಿಷನ್ ತೆಗೆದುಕೊಳ್ಳಿ. ಡೇ 5 to 6 ಭಯ ಇದ್ದರೂ ಆಕ್ಷನ್ ತೆಗೆದುಕೊಳ್ಳಿ. ಡೇ 7 ಫಲದ ಮೊದಲ ಸಿಗ್ನಲ್ ಕಾಣುತ್ತದೆ. ಈ 7 ದಿನಗಳು ಮಿಸ್ ಮಾಡಬೇಡಿ. ಭಾಗ 6: ನಿಮ್ಮೊಳಗಿನ ಶಕ್ತಿ. ಕುಂಭರಾಶಿಯವರೇ, ನೀವು ಸಾಮಾನ್ಯ ವ್ಯಕ್ತಿಯಲ್ಲ. ನಿಮ್ಮೊಳಗೆ ಒಂದು ಎನರ್ಜಿ ಇದೆ, ಅದು ನಿಮ್ಮನ್ನ ಮತ್ತೆ ಮತ್ತೆ ಎಬ್ಬಿಸುತ್ತದೆ. ನೀವು ಎಷ್ಟೇ ಬಾರಿ ಬೀಳಿದ್ರೂ ಮತ್ತೆ ಎದ್ದಿದ್ದೀರಾ. ಈಗ ಆ ಶಕ್ತಿ ನಿಮ್ಮ ಜೀವನವನ್ನು ಚೇಂಜ್ ಮಾಡಲಿದೆ. ನಿಮ್ಮ ಕಷ್ಟ ವ್ಯರ್ಥವಾಗಿಲ್ಲ. ನಿಮ್ಮ ಕಣ್ಣೀರಿಗೆ ಬೆಲೆ ಇದೆ. ಹಣ ಬರಲಿದೆ, ಅವಕಾಶ ಬರಲಿದೆ, ಸಂತೋಷ ಮರಳಿ ಬರಲಿದೆ. ಆದರೆ ಮುಖ್ಯವಾಗಿ ನಿಮ್ಮ ನಂಬಿಕೆ ಬರಬೇಕು. ನಂಬಿಕೆ ಇಡಿ. ನಿಮ್ಮ ಕಥೆ ಮುಗಿದಿಲ್ಲ, ಅದು ಈಗ ಶುರುವಾಗುತ್ತಿದೆ. ಇದು ನಿಮ್ಮ ಸಮಯ. ಭಾಗ 7: ಮನಸ್ಸಿನ ಒಳಗಿನ ಗೊಂದಲ. ಕುಂಭರಾಶಿಯವರೇ, ನಿಮ್ಮ ಮನಸ್ಸು ಈಗ ಶಾಂತವಾಗಿಲ್ಲ. ಒಂದೇ ಸಮಯದಲ್ಲಿ ಹಲವಾರು ವಿಚಾರಗಳು ನಡೆಯುತ್ತಿವೆ. ಏನು ಮಾಡಬೇಕು, ಯಾವ ದಾರಿ ಸರಿಯದ್ದು, ಈ ಕನ್ಫ್ಯೂಷನ್ ನಿಮ್ಮನ್ನು ತೊಂದರೆ ಕೊಡುತ್ತಿದೆ. ಆದರೆ ಈ ಗೊಂದಲ ಒಂದು ಹೊಸ ಕ್ಲಾರಿಟಿಗೆ ಮುಂಚೆ ಬರುತ್ತದೆ. ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ನಿಮ್ಮ ಮನಸ್ಸು ನಿಮಗೆ ಸರಿಯಾದ ಉತ್ತರ ಕೊಡುತ್ತದೆ. ಭಾಗ 8: ಭಯವನ್ನು ಎದುರಿಸುವ ಕ್ಷಣ. ನೀವು ತೆಗೆದುಕೊಳ್ಳಬೇಕಾದ ಒಂದು ಡಿಸಿಷನ್ ಇದೆ, ಆದರೆ ನೀವು ಹೆಸಿಟೇಟ್ ಮಾಡುತ್ತಿದ್ದೀರಾ. ತಪ್ಪಾದ್ರೆ ಅನ್ನೋ ಭಯ ನಿಮ್ಮನ್ನು ನಿಲ್ಲಿಸುತ್ತಿದೆ. ಆದರೆ ನೆನಪಿಡಿ, ಭಯ ಇಲ್ಲದವರು ಜಯಿಸುವುದಿಲ್ಲ. ಭಯ ಇದ್ದರೂ ಮುಂದೆ ಹೋಗುವವರು ಜಯಿಸುತ್ತಾರೆ. ಈ ಬಾರಿ ಧೈರ್ಯ ಮಾಡಿ. ಭಾಗ 9: ನಿಮ್ಮ ನಿಜವಾದ ಮೌಲ್ಯ. ನೀವು ನಿಮ್ಮ ವ್ಯಾಲ್ಯೂವನ್ನು ಕಡಿಮೆ ಎಂದಿದ್ದೀರಾ. ನಿಮ್ಮ ಒಳ್ಳೆಯತನ, ನಿಮ್ಮ ಪೇಷನ್ಸ್, ನಿಮ್ಮ ಲಾಯಲ್ಟಿ ಇವು ದೊಡ್ಡ ಶಕ್ತಿಗಳು. ಒಂದು ವ್ಯಕ್ತಿ ಅಥವಾ ಒಂದು ಸಿಚುವೇಶನ್ ಇದನ್ನು ನಿಮಗೆ ತೋರಿಸುತ್ತದೆ. ಆ ದಿನ ನೀವು ನಿಮ್ಮನ್ನು ಹೊಸದಾಗಿ ನೋಡುತ್ತೀರಿ. ಭಾಗ 10: ಹಣದ ಬಾಗಿಲು ತೆರೆಸುವ ಸಮಯ. ನಿಮ್ಮ ಜೀವನದಲ್ಲಿ ಹಣದ ಹೊಸ ಸೋರ್ಸ್ ಬರುತ್ತಿದೆ. ಒಂದು ಸೈಡ್ ಇನ್ಕಮ್, ಅಥವಾ ಆನ್ಲೈನ್ ಅವಕಾಶ, ಅಥವಾ ಹೊಸ ಕೆಲಸ. ಈ ಅವಕಾಶ ನಿಮ್ಮ ಇನ್ಕಮ್ ಚೇಂಜ್ ಮಾಡಬಹುದು. ಆದರೆ ಗಮನಿಸಿ, ಹಣ ಬಂದಾಗ ಅದನ್ನು ಉಳಿಸುವ ಜ್ಞಾನವೂ ಇರಬೇಕು. ಭಾಗ 11: ಸಂಬಂಧಗಳ ನಿಜ ಪರೀಕ್ಷೆ. ನಿಮ್ಮ ಹೃದಯಕ್ಕೆ ಹತ್ತಿರವಾದ ಒಬ್ಬ ವ್ಯಕ್ತಿ, ಅವನ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮಾತಾಡದೇ ಇರುವುದು ಸಮಸ್ಯೆಯನ್ನು ಹೆಚ್ಚಿಸಿದೆ. ಈ ಸಮಯದಲ್ಲಿ ಒಂದು ಆನೆಸ್ಟ್ ಮಾತುಕತೆ ಎಲ್ಲವೂ ಬದಲಾಯಿಸಬಹುದು. ಪ್ರೀತಿ ಇದ್ದರೆ ಈಗೋ ಬಿಡಿ. ಭಾಗ 12: ದೇವರ ಸ್ಪಷ್ಟ ಸಂಕೇತ. ನಿಮಗೆ ಕೆಲವು ಸಿಗ್ನಲ್ಸ್ ಬರುತ್ತವೆ. ರಿಪೀಟೆಡ್ ಇವೆಂಟ್ಸ್, ಒಂದೇ ವಿಷಯ ಮತ್ತೆ ಮತ್ತೆ ಆಗುವುದು. ಇದು ಕೋಇನ್ಸಿಡೆನ್ಸ್ ಅಲ್ಲ,
ಇದು ಒಂದು ಕ್ಲಿಯರ್ ಮೆಸೇಜ್. ಈ ದಾರಿ ಹಿಡಿ. ನೀವು ಗಮನಿಸಿದ್ರೆ ನಿಮ್ಮ ಜೀವನ ಸರಿಯಾದ ದಾರಿಗೆ ಹೋಗುತ್ತದೆ. ಭಾಗ 13. ಹೊಸ ಆರಂಭದ ದಾರಿ. ಒಂದು ಹೊಸ ಡೋರ್ ತೆರವುಗೊಳ್ಳುತ್ತದೆ. ನೀವು ಡೌಟ್ ಮಾಡಬಹುದು, ನನಗೆ ಇದಕ್ಕೆ ಅರ್ಹತೆ ಇದೆಯಾ? ಹೌದು, ಈ ಅವಕಾಶ ನಿಮ್ಮ ಕಷ್ಟದ ಫಲ. ಈ ಬಾರಿ ಹಿಂಜರಿಯಬೇಡಿ. ಭಾಗ 14. ಅವಕಾಶ ಮಿಸ್ ಮಾಡಿದ್ರೆ. ಜೀವನದಲ್ಲಿ ಕೆಲವು ಚಾನ್ಸಸ್ ಒಮ್ಮೆ ಮಾತ್ರ ಬರುತ್ತವೆ. ನಾವು ಓವರ್ ಥಿಂಕಿಂಗ್ನಿಂದ ಅದನ್ನು ಕಳೆದುಕೊಳ್ಳುತ್ತೇವೆ. ಈ ಬಾರಿ ಹಾಗಾಗಬಾರದು. ಕುಂಭರಾಶಿಯವರೇ, ಈ ಬಾರಿ ಆಕ್ಷನ್ ತೆಗೆದುಕೊಳ್ಳಿ. ಭಾಗ 15. ಟರ್ನಿಂಗ್ ಪಾಯಿಂಟ್. ಈ ಸಮಯದಲ್ಲಿ ಒಂದು ಬೋಲ್ಡ್ ಡಿಸಿಷನ್ ನಿಮ್ಮ ಜೀವನದ ದಿಕ್ಕು ಬದಲಾಯಿಸಬಹುದು. ನೀವು ಇಷ್ಟು ದಿನ ಕಾಯ್ತಿದ್ದದ್ದು ಈಗ ನಿಮ್ಮ ಮುಂದೆ ಇದೆ. ಭಯಬಿಡಿ, ಮುಂದೆ ಹೋಗಿ. ಭಾಗ 16. ಒಳಗಿನ ಶಕ್ತಿ ಎಚ್ಚರಿಕೆ. ನಿಮ್ಮೊಳಗೆ ಒಂದು ಫೈರ್ ಇದೆ. ನೀವು ಎಷ್ಟೇ ಬಾರಿ ಬೀಳಿದ್ರೂ ಮತ್ತೆ ಎದ್ದು ನಿಂತಿದ್ದೀರಾ. ಅದೇ ನಿಮ್ಮ ಸ್ಟ್ರೆಂತ್. ಈ ಬಾರಿ ಆ ಶಕ್ತಿ ನಿಮ್ಮನ್ನು ಸಕ್ಸಸ್ ಕಡೆ ಕರೆದೊಯ್ತದೆ. ಭಾಗ 17. ಕರ್ಮದ ಫಲ. ನೀವು ಮಾಡಿದ ಒಳ್ಳೆಯ ಕೆಲಸಗಳು ಈಗ ಫಲ ಕೊಡ್ತವೆ. ಯಾರಿಗಾದರೂ ಸಹಾಯ ಮಾಡಿದ್ರೆ ಅದು ವ್ಯರ್ಥ ಆಗೋದಿಲ್ಲ. ಅದೇ ಪುಣ್ಯ ಅವಕಾಶವಾಗಿ ಮರಳಿ ಬರುತ್ತದೆ. ಭಾಗ 18. ಹೊಸ ಬೆಳಗಿನ ಆರಂಭ. ಹಳೆಯ ಕಷ್ಟಗಳು ಈಗ ಮುಗಿಯುತ್ತಿವೆ. ಹೊಸ ದಿನ, ಹೊಸ ಶಕ್ತಿ, ಹೊಸ ಅವಕಾಶ ನಿಮ್ಮ ಜೀವನದಲ್ಲಿ ಶುರುವಾಗುತ್ತಿದೆ. ಭಾಗ 19. ನಿಮ್ಮ ನಿಜವಾದ ಶಕ್ತಿ. ಕುಂಭರಾಶಿಯವರೇ, ನೀವು ಸಾಮಾನ್ಯ ವ್ಯಕ್ತಿಯಲ್ಲ. ನೀವು ಈಗಿರುವ ಸ್ಥಿತಿ ನಿಮ್ಮ ಅಂತಿಮ ಡೆಸ್ಟಿನೇಷನ್ ಅಲ್ಲ. ಇದು ಒಂದು ಸ್ಟೇಜ್ ಮಾತ್ರ. ಮುಂದೆ ಇನ್ನೂ ದೊಡ್ಡ ಯಶಸ್ಸು ಇದೆ. ಭಾಗ 20. ಭಾವನಾತ್ಮಕ ಅಂತಿಮ ಸಂದೇಶ. ನೀವು ಬಹಳ ಅನುಭವಿಸಿದ್ದೀರಿ, ನೋವು ಕಂಡಿದ್ದೀರಿ, ಕಷ್ಟ ಅನುಭವಿಸಿದ್ದೀರಿ. ಆದರೂ ನೀವು ನಿಂತಿದ್ದೀರಿ. ಅದೇ ನಿಮ್ಮ ಶಕ್ತಿ. ಹಣ ಬರಲಿದೆ, ಅವಕಾಶ ಬರಲಿದೆ, ಸಂತೋಷ ಮರಳಿ ಬರಲಿದೆ. ಆದರೆ ಮುಖ್ಯವಾಗಿ ನಿಮ್ಮ ನಂಬಿಕೆ ಬರಬೇಕು. ನಂಬಿಕೆ ಇಡಿ. ನಿಮ್ಮ ಕಥೆ ಮುಗಿದಿಲ್ಲ. ಅದೀಗ ಹೊಸ ಅಧ್ಯಾಯವಾಗಿ ಶುರುವಾಗುತ್ತಿದೆ. ಇದು ನಿಮ್ಮ ಸಮಯ. ಭಾಗ 21. ಹೊಸ ನಿರ್ಧಾರಗಳ ಸಮಯ. ಕುಂಭರಾಶಿಯವರೇ, ಈಗ ನೀವು ಒಂದು ಟರ್ನಿಂಗ್ ಪಾಯಿಂಟ್ನಲ್ಲಿದ್ದೀರಾ. ನಿಮ್ಮ ಮುಂದೆ 2 ದಾರಿಗಳಿವೆ. ಒಂದು ಸೇಫ್, ಇನ್ನೊಂದು ರಿಸ್ಕ್. ಆದರೆ ನೆನ್ಪಿಡಿ, ರಿಸ್ಕ್ ತೆಗೆದುಕೊಂಡವರೇ ಜೀವನದಲ್ಲಿ ದೊಡ್ಡದು ಸಾಧಿಸ್ತಾರೆ. ಈ ಬಾರಿ ನಿಮ್ಮ ಹೃದಯ ಹೇಳೋದನ್ನ ಕೇಳಿ. ಭಾಗ 22. ಭಯದ ಮೇಲೆ ಜಯ. ನಿಮ್ಮೊಳಗಿನ ಬಿಗ್ಗೆಸ್ಟ್ ಎನಿಮಿ ಭಯ. ನಾನು ಮಾಡಬಹುದಾ? ನಾನು ಫೇಲ್ ಆದ್ರೆ? ಈ ಡೌಟ್ ನಿಮ್ಮನ್ನು ಹಿಂದೆ ತಳ್ಳುತ್ತಿದೆ. ಆದರೆ ಇವತ್ತು ಒಂದು ನಿರ್ಧಾರ ಮಾಡಿ, ನಾನು ಪ್ರಯತ್ನ ಮಾಡುತ್ತೇನೆ. ಇದರಿಂದ ನಿಮ್ಮ ಜೀವನ ಸ್ಲೋಲಿ ಬದಲಾಗುತ್ತದೆ. ಭಾಗ 23. ಹಣದ ಹೊಸ ದಾರಿ. ಒಂದು ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಸೋರ್ಸ್ ಬರುತ್ತದೆ. ಒಂದು ಕಾಲ್, ಒಂದು ಮೆಸೇಜ್, ಒಂದು ಅವಕಾಶ. ಇದು ಸ್ಮಾಲ್ ಆಗಿ ಕಾಣಬಹುದು, ಆದರೆ ಫ್ಯೂಚರ್ನಲ್ಲಿ ದೊಡ್ಡದಾಗುತ್ತದೆ. ಸ್ಮಾರ್ಟ್ ಆಗಿ ಯೂಸ್ ಮಾಡಿದ್ರೆ ನಿಮ್ಮ ಹಣದ ಸಮಸ್ಯೆ ಕಡಿಮೆಯಾಗುತ್ತದೆ. ಭಾಗ 24. ಪ್ರೀತಿಯ ಮರುಜನ್ಮ. ನಿಮ್ಮ ಜೀವನದಲ್ಲಿ ಒಬ್ಬ ಸ್ಪೆಷಲ್ ಪರ್ಸನ್ ಮತ್ತೆ ಬರಬಹುದು, ಅಥವಾ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುತ್ತಾನೆ. ಈ ಬಾರಿ ಸಂಬಂಧ ಡೀಪರ್ ಆಗಿರುತ್ತದೆ, ಆದರೆ ಟ್ರಸ್ಟ್ ಸ್ಲೋಲಿ ಬಿಲ್ಡ್ ಮಾಡಿ. ಭಾಗ 25. ಕೊನೆಯ ಪರೀಕ್ಷೆ. ಜೀವನ ಚೇಂಜ್ ಆಗೋ ಮುಂಚೆ ಒಂದು ಲಾಸ್ಟ್ ಟೆಸ್ಟ್ ಬರುತ್ತದೆ. ಈ ಸಮಯದಲ್ಲಿ ನೀವು ಮತ್ತೆ ಡೌಟ್ ಆಗಬಹುದು, ಇದು ಸರಿಯೇ? ಆದರೆ ಇದು ಟೆಸ್ಟ್ ಮಾತ್ರ. ಪಾಸ್ ಆದರೆ ರಿವಾರ್ಡ್ ದೊಡ್ಡದು. ಭಾಗ 26. ಯಶಸ್ಸಿನ ಮೊದಲ ಸಂಕೇತ. ಒಂದು ಸ್ಮಾಲ್ ಸಕ್ಸೆಸ್ ಬರುತ್ತದೆ. ಅದು ದೊಡ್ಡದು ಕಾಣಿಸದಿರಬಹುದು, ಆದರೆ ಅದು ಸ್ಟಾರ್ಟ್. ಈ ಸಿಗ್ನಲ್ ಹೇಳುತ್ತದೆ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ. ಭಾಗ 27. ನಿಮ್ಮ ಮೌಲ್ಯ ಗುರುತಾಗುವುದು. ಜನರು ನಿಮ್ಮನ್ನು ಗಮನಿಸಲು ಶುರು ಮಾಡುತ್ತಾರೆ. ನೀವು ಮಾಡಿದ ಕೆಲಸ, ನೀವು ಮಾಡಿದ ಪ್ರಯತ್ನ ಈಗ ವ್ಯಾಲ್ಯೂ ಆಗುತ್ತದೆ. ನೀವು ನಿಮ್ಮನ್ನು ಪ್ರೌಡ್ ಆಗಿ ಫೀಲ್ ಮಾಡುತ್ತೀರಿ. ಭಾಗ 28. ದೇವರ ಆಶೀರ್ವಾದ.
ಕೆಲವು ಘಟನೆಗಳು ನಿಮ್ಮ ಕಂಟ್ರೋಲ್ ಹೊರಗೆ ನಡೆಯುತ್ತವೆ ಆದ್ರೆ ಅವು ನಿಮ್ಗೆ ಹೆಲ್ಪ್ ಮಾಡ್ತವೆ. ಇದು ಲಕ್ಕಲ್ಲ, ದೇವರ ಆಶೀರ್ವಾದ. ನೀವು ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲಿರ್ತೀರ. ಭಾಗ 29. ನಿಮ್ಮ ಹೊಸ ಜೀವನ. ಕುಂಭರಾಶಿಯವರೇ, ನೀವು ಇಷ್ಟು ದಿನ ಕನಸು ಕಂಡ ಜೀವನ ಈಗ ಸ್ಲೋಲಿ ರಿಯಾಲಿಟಿ ಆಗ್ತಿದೆ. ಹಣ, ಸಂತೋಷ, ಪೀಸ್ ಇವು ನಿಮ್ಮ ಜೀವನದಲ್ಲಿ ಸೆಟಲ್ ಆಗ್ತವೆ. ಭಾಗ 30. ಅಂತಿಮ ಭಾವನಾತ್ಮಕ ಸಂದೇಶ. ನೀವು ತುಂಬ ದೂರ ಬಂದಿದ್ದೀರಾ. ಹಿಂದೆ ನೋಡಿದ್ಲೇ ನಿಮಗೆ ನಂಬಲಾಗೋದಿಲ್ಲ. ನಾನು ಇಷ್ಟು ಸರ್ವೈವ್ ಮಾಡಿದ್ದೇನಾ? ಹೌದು, ನೀವು ಮಾಡಿದ್ದೀರಾ. ಈಗ ಮುಂದೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಮಾತ್ರ ಬರ್ತವೆ. ನಿಮ್ಮ ಸಮಯ ಶುರುವಾಗಿದೆ. ಕುಂಭರಾಶಿಯವರೇ, ಈ ವಿಡಿಯೋ ನಿಮಗೆ ಸ್ಪರ್ಶಿಸಿದ್ರೆ ಇದು ಯಾದೃಚ್ಛಿಕ ಅಲ್ಲ, ಇದು ನಿಮಗಾಗಿ ಬಂದ ಸಂದೇಶ. ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಅನ್ನಿಸಿದ್ರೆ ಒಂದು ಲೈಕ್ ಮಾಡಿ. ಈ ತರಹ ಇನ್ನಷ್ಟು ಕುಂಭರಾಶಿಯ ವಿಶೇಷ ಸೂಚನೆಗಳು ಬೇಕಾದ್ರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಒಬ್ಬರಲ್ಲ, ನಿಮ್ಮ ಜೊತೆ ದೇವರ ಆಶೀರ್ವಾದ ಇದೆ ಮತ್ತು ನಾವಿದ್ದೇವೆ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಹೊಸ ಜೀವನದ ಆರಂಭ ಮಾಡಿ. ಇದು ನಿಮ್ಮ ಸಮಯ.